ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ನಿನ್ನೆಯಿಂದ ಕಂಟಿನ್ಯೂ ಆಗುತ್ತೆ. ವಿದ್ಯುನ್ ಬುಕ್ನೆಲ್ಲ ತಂದು ಶಿವರಾಮೇಗೌಡಂಗೆ ಕೊಟ್ಟು ಅವನಿಗೆ ಸಿಟ್ಟು ಬರೆಸಿ ಶಿವರಾಮೇಗೌಡ ವೀರಭದ್ರೇಗೌಡನ ಅಂದರೆ ಅವನ ಮಗ ವೀರಭದ್ರೇಗೌಡಂಗೆ ಚೆನ್ನಾಗಿ ಬೈದು ನೀನು ನನ್ನ ಮಗನೇ ಅಲ್ಲ ಅಂತ ಹೇಳಿಬಿಟ್ಟು ಹೊರಟೋಯ್ತಾನೆ. ಇದನ್ನು ನೋಡಿದ ಗೌಡರು ತುಂಬ ಬೇಜಾರು ಮಾಡ್ಕೊಂಡು ವಿದ್ಯುನ್ನ ಸಿಟ್ಟಿಂದ ನೋಡ್ಕೊಂಡು ನಿಂತಿರ್ತಾರೆ. ಆಗ ಗೌಡ್ರು ಅಮ್ಮ ಹೇಳ್ತಾರೆ ಕ್ವಾಟ್ಲೆಗೆ ಅವನನ್ನು ಕರ್ಕೊಂಡೋಗಿ ಇಲ್ಲಿಂದ ಅಂತ. ಅದ್ರ ಮಧ್ಯದಲ್ಲಿ ಈಶ್ವರಿ ಬೇರೆ ಬೆಂಕಿ ಹಚ್ತಾ ಇರ್ತಾಳೆ ವೀರಭದ್ರೇಗೌಡನ ಮನಸ್ಸಲ್ಲಿ. ಅದಾದಮೇಲೆ ಇವರೆಲ್ಲ ಆ ಕಡೆ ಈ ಕಡೆ ಡಿಸ್ಪ್ಯಾಚ್ ಆದಮೇಲೆ ಈ ಇವ್ರುಗಳಿರ್ತಾರಲ್ಲ ಈಶ್ವರಿ ನೆಗೆಟಿವ್ ಕ್ಯಾರೆಕ್ಟರ್ ಇವರೆಲ್ಲ ಇರ್ತಾರೆ. ಅವಳು ಹೇಳ್ತಾಳೆ ವಿನಂತಿ ಅಮ್ಮ ಹೇಳ್ತಾಳೆ ಹೋಗಿ ವಿನಂತಿ ಹೋಗಿ ಎಣ್ಣೆ ತಗೊಂಡು ಬಾ ಅಂತ ಹಚ್ಚೋಣ ಅಂತ ಅವಳು ಹೋಗಿ ತಗೊಂಡು ಬರ್ತಾಳೆ. ಬುಕ್ಕಿಗೆ ಎಣ್ಣೆ ಹಚ್ಬೇಕು ಅಂದ್ಬಿಟ್ಟು ಸೀಮೆಣ್ಣೆ ಹಚ್ಚಿ ಸುಡಬೇಕು ಅಂತ ಅಂದ್ಬಿಟ್ಟು ತಗೊಂಡೋಗ್ತಾ ಇರಬೇಕಾದ್ರೆ ವಿದ್ಯಾ ಎಷ್ಟೇ ಬೇಡ್ಕೊಂಡ್ರು ಕೈ ಕಾಲನ್ನೆಲ್ಲ ಇಟ್ಕೊಂಡ್ರು ಅವರು ಹೇಳಿದ ಮಾತು ಕೇಳಲ್ಲ. ಕೊನೆಗೂ ವಿದ್ಯುನ್ ಬುಕ್ಕಿಗೆಲ್ಲ ಬೆಂಕಿ ಹಚ್ತಾರೆ. ಬೆಂಕಿ ಹಚ್ಬಿಟ್ಟು ಅವಳಿಗೆ ಚೆನ್ನಾಗಿ ಬೈದ್ಬಿಟ್ಟು ಹೋಗ್ತಾರೆ. ಹೋದ್ಮೇಲೆ ಅವಳು ಬೆಂಕಿ ಕೈ ಹಾಕ್ಬಿಟ್ಟು ಅವಳ ಹಾಲ್ ಟಿಕೆಟ್ನ ಎತ್ಕೊತಾಳೆ. ಅವಳ ಹಾಲ್ ಟಿಕೆಟ್ನ ಎತ್ಕೊಂಡು ಅಳ್ತಿರ್ತಾಳೆ. ಅದಾದಮೇಲೆ ಈಶ್ವರಿ ಮತ್ತೆ ಬಂದ್ಬಿಟ್ಟು ಇವತ್ತು ನಿನ್ನ ಬುಕ್ಕಿಗೆ ಬೆಂಕಿ ಹಾಕಿದ್ದೀನಿ, ನಾಳೆ ಈ ಗುಡಿಸ್ಲಿಗೂ ಬೆಂಕಿ ಹಾಕ್ತೀನಿ ಅಂತ ಹೇಳಿದಾಗ ವಿದ್ಯಾ ಹಾಲ್ ಟಿಕೆಟ್ನ ಹಂಗೆ ಕಾಣ್ದಂಗೆ ಇಟ್ಕೊತಾಳೆ. ಅದಾದಮೇಲೆ ಈ ಕಡೆ ಕ್ವಾಟ್ಲೆ ಮತ್ತು ಗೌಡ್ರು ಇರಬೇಕಾದ್ರೆ ವಿದ್ಯುನಪ್ಪ ಬಂದು ಏನೋ ಮಾತಾಡಬೇಕು ಅಂತ ಬರ್ತಾರೆ. ಆವಾಗ ಗೌಡ್ರು ತುಂಬ ಸಿಟ್ಟಲ್ಲಿರ್ತಾರೆ. ಇದ್ದಂಗೆ ಅವ್ರ ಕುತ್ತಿಗೆಗೆ ಕೈ ಹಾಕ್ಬಿಡ್ತಾನೆ. ಅದನ್ನು ನೋಡಿ ಅವ್ರ ಹತ್ರನೂ ಕೆಟ್ಟದಾಗಿ ಮಾತಾಡ್ತಾನೆ. ಅದನ್ನು ನೆನೆಸ್ಕೊಂಡು ವಿದ್ಯುನಪ್ಪ ಕುಡಿಯೋದನ್ನ ಸ್ಟಾಪ್ ಮಾಡಿದರು. ಮತ್ತೆ ಅವತ್ತು ಮನೆಗೆ ಕುಡ್ಕೊಂಡು ಹೋಗ್ತಾರೆ. ಅದನ್ನು ಅವ್ರ ಮನೆಯವರೆಲ್ಲ ಕೇಳಿದಾಗ ಏನಕ್ಕೆ ಮತ್ತೆ ಕುಡ್ದಿದ್ದೀರಾ ಅಂದಾಗ ಹಿಂಗಾಯಿತು ಅಂತ ಹೇಳ್ತಾರೆ. ಅದಾದಮೇಲೆ ಈ ಕಡೆ ಚಂಪಾ ಬರ್ತಾಳೆ. ಚಂಪಾ ಬಂದು ಮಾತಾಡಿದಾಗ ವಿದ್ಯಾ ಹೇಳ್ತಾಳೆ ಅವ್ರು ಈ ಬುಕ್ಕನ್ನು ಸುಟ್ಟಾಕಿರ್ಬೋದು, ಆದರೆ ಈ ಬುಕ್ಕಲ್ಲಿ ಓದಿ ನನ್ನ ತಲೆಯಲ್ಲಿದೆಯಲ್ಲ ವಿದ್ಯೆ ಅದನ್ನು ಸುಟ್ಟಾಕಿಲ್ಲ. ಅವರಿಗೆ ಈ ಬುಕ್ಕಿನ ಬೆಲೆ ಆಗಲಿ ವಿದ್ಯೆ ಬೆಲೆ ಆಗಲಿ ಗೊತ್ತಿದ್ದರೆ ಈ ಥರ ಸುಟ್ಟಾಕ್ತಿರ್ಲಿಲ್ಲ ಅಂತ ವಿದ್ಯಾ ಚಂಪನ ಹತ್ರ ಪಾಸಿಟಿವ್ ಆಗಿ ಮಾತಾಡ್ತಾಳೆ. ನನಗೆ ಬೇಕಾಗಿದ್ದು ಒಂದೇ ಹಾಲ್ ಟಿಕೆಟ್ ಸಿಗ್ತಲ್ಲ ಅದಷ್ಟೇ ಸಾಕು. ನಾನು ಒಬ್ಬಳೇ ಅಷ್ಟಲ್ಲ ನಮ್ಮ ಗೌಡ್ರಿಗೂ ನಾನು ಡಾಕ್ಟ್ರ್ ಆಗಬೇಕು ಅಂತ ತುಂಬ ಆಸೆ ಇದೆ, ಅದಕ್ಕೋಸ್ಕರನಾದರೂ ನಾನು ಆಗ್ತೀನಿ ಅಂತ ವಿದ್ಯಾ ಹೇಳ್ತಾಳೆ. ಅವಾಗ ಚಂಪಾ ಕೇಳಿದಾಗ ಹೆಂಗಾಗುತ್ತೆ ಅಂತ ಅಂದಾಗ ಎಕ್ಸಾಮ್ ಬರೆಯೋಕ್ಕೆ ದೇವ್ರು ಯಾವ್ದಾದ್ರು ಒಂದು ದಾರಿ ತೋರಿಸ್ತಾನೆ ಅಂತ ಹೇಳಿ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ.